ನೀವು ಯಾರು ನಂಬಲ್ಲ ಅದನ್ನ. ಅದಕ್ಕೆ ನಾನು ಏನು ಮಾಡ್ಬೇಕು ಅದನ್ನು ಮಾಡಿದ್ದೀನಿ. ಫೀಲ್ಡಲ್ಲಿ ಇದೇ ಫೀಲ್ಡಲ್ಲಿ ಅವರು ಕೂಡ ಸೂಸೈಡ್ ಕಮಿಟ್ ಮಾಡಿದರು. ಈ ಲ್ಯಾಂಡಲ್ಲಿ ನಮಗೆ ಮಾಹಿತಿ ಬಂತು ದಟ್ ಒಂದು ಪೂಲ್ ಆಫ್ ಬ್ಲಡ್ ಟೈಪ್ ಸಿಕ್ಕಿದೆ. ಪೂಲ್ ಆಫ್ ಬ್ಲಡ್ ಸಿಕ್ಕಿತ್ತು. ಅಲ್ಲಿ ನಾವು ಲ್ಯಾಂಡ್ ಡಿಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಡಿಗ್ ಮಾಡಿದ ನಂತರ ನಮಗೆ ಇವತ್ತು ಗಗನ ಅವ್ರದ್ದು ಬಾಡಿಯಲ್ಲಿ ಸಿಕ್ಕಿದೆ. ಕೊನೆಗೂ ಗಗನಳ ದೇಹ ಪತ್ತೆಯಾಗಿದ್ದು, ಈ ಪ್ರಕರಣಕ್ಕೆ ಇದೀಗ ಹೊಸ ಟ್ವಿಸ್ಟ್ ಸಿಕ್ಕಿದೆ. ಹೆಂಡತಿ ಗಗನಳನ್ನ ಮುಗಿಸಿ ವಿಡಿಯೋ ಮಾಡಿ ರಘು ತಾನು ಇಹಲೋಕ ತ್ಯಜಿಸಿದ್ದ. ಆದ್ರೆ ಎಷ್ಟು ಹುಡುಕಿದ್ರೂ ಗಗನಳ ದೇಹ ಮಾತ್ರ ಪತ್ತೆಯಾಗಿರಲಿಲ್ಲ. ಈ ಘಟನೆ ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಕೆಸಗೋಡು ಗ್ರಾಮದಲ್ಲಿ ನಡೆದಿತ್ತು. ಇದೀಗ ಏರಿಯಾದ ನಾಯಿಗಳು ಗಗನಳನ್ನ 100 ಮೀಟರ್ ದೂರದ ಗದ್ದೆಯಲ್ಲಿ ಮಣ್ಣು ಮಾಡಿದ್ದ ಜಾಗವನ್ನ ಪತ್ತೆ ಮಾಡಿವೆ. ಈ ಘಟನೆ ಏನು ಅನ್ನೋದನ್ನ ನೋಡೋದಾದ್ರೆ, ಚಿಕ್ಕಮಗಳೂರಿನಲ್ಲಿ ಗಂಡ ರಘು ಹಾಗೂ ಪತ್ನಿ ಗಗನ ಬೇಕರಿ ನಡೆಸ್ತಾ ಇದ್ರು. ಆದ್ರೆ ಇಬ್ಬರ ನಡುವೆ ಜಗಳ ಆಗ್ತಾ ಇತ್ತು. ಇದರಿಂದ ಸಿಟ್ಟಿಗೆದ್ದ ರಘು ಹೆಂಡತಿನ ಕಾರ್ನಲ್ಲಿ ಕರೆದುಕೊಂಡು ಹೋಗಿ ಬೇಲೂರಿನ ಯಗಚಿ ಬಳಿ ಕಾರಲ್ಲಿ ಗಗನಾಳ ಉಸಿರು ನಿಲ್ಲಿಸಿದ್ದಾನೆ. ನಂತರ ವಿಡಿಯೋ ಮಾಡಿ ಹೆಂಡತಿಯ ಜೀವ ತೆಗೆದಿರುವುದಾಗಿ ಹೇಳಿ ತಾನು ದೇಹ ತ್ಯಾಗ ಮಾಡಿದ್ದ ಬೇಕರಿ ರಘು. ಆದ್ರೆ ಪೊಲೀಸರು ಡ್ರೋನ್, ಸಿಸಿಟಿವಿ ಮೂಲಕ ಎಷ್ಟು ಹುಡುಕಿದ್ರೂ ಗಗನಾಳ ದೇಹ ಮಾತ್ರ ಪತ್ತೆಯಾಗಿರಲಿಲ್ಲ. ಇದೀಗ ನಾಯಿಗಳು ಗದ್ದೆಯಲ್ಲಿ ಗಗನಾಳ ದೇಹವನ್ನ ಪತ್ತೆ ಮಾಡಿದೆ ಅಂತ ಗೊತ್ತಾಗಿದೆ. ಬೇಲೂರಿನ ಎಸಿ ಅವರು, ತಹಶೀಲ್ದಾರ್, ಪೊಲೀಸರು ಮುಂದಿನ ತನಿಖೆಗೆ ಇಳಿದಿದ್ದಾರೆ. 1 ಆಗಸ್ಟ್ದಿಂದ ನಾವು ಹುಡುಕ್ತಾ ಇದ್ವಿ. ಈ ಬಾಡಿ ನಮಗೆ ಸಿಕ್ಕಿಲ್ಲ, ಮತ್ತೆ ಅವ್ರು ಮಿಸ್ಸಿಂಗ್ ಇದ್ರು. ಸೊ ಅವ್ರ ಬಗ್ಗೆ ನಾವು ಎಲ್ಲ ಕಡೆ ಹುಡುಕ್ತಾ ಇದ್ವಿ. ಕಳೆದ 2 ದಿನದಿಂದ ನಾವು ಎಲ್ಲ ಕಡೆ, ಅರೆಹಳ್ಳಿ ಕಡೆ ಎಲ್ಲ ಕಡೆ ಅವ್ರದ್ದು ಟವರ್ ಲೊಕೇಶನ್ ತಗೊಂಡು, ಅವ್ರ ಹಸ್ಬೆಂಡ್ ರಘು ಯಾರು ಸೂಸೈಡ್ ಕಮಿಟ್ ಮಾಡಿದ್ರು ಅವ್ರದ್ದು ಟವರ್ ಲೊಕೇಶನ್ ತಗೊಂಡು, ಅವ್ರ ವೆಹಿಕಲ್ ಮೂವ್ಮೆಂಟ್ ನೋಡಿ, ಎಲ್ಲ ಅವ್ರದ್ದು ಫೋನ್ ಅನಾಲಿಸಿಸ್ ಮಾಡಿ, ನಾವು ನಮ್ಮ 25 ಜನ ಮೆನ್, DR ಪಾರ್ಟಿ, ಡ್ರೋನ್ ಮತ್ತು ಸೋಕೋ ಟೀಮ್ ಮತ್ತು ಡಾಗ್ ಸ್ಕ್ವಾಡ್ ಜೊತೆಗೆ ನಾವು ಆಲ್ಮೋಸ್ಟ್ 3-4 ಡೇಸಿಂದ ನಾವು ಹುಡುಕ್ತಾ ಇದ್ವಿ. ನಿನ್ನೆ ರಾತ್ರಿ ನಮಗೆ ಈ ಫೀಲ್ಡಲ್ಲಿ, ಇದೇ ಫೀಲ್ಡಲ್ಲಿ ಅವರು ಕೂಡ ಸೂಸೈಡ್ ಕಮಿಟ್ ಮಾಡಿದರು. ಈ ಲ್ಯಾಂಡಲ್ಲಿ ನಮಗೆ ಮಾಹಿತಿ ಬಂತು ದಟ್ ಒಂದು ಪೂಲ್ ಆಫ್ ಬ್ಲಡ್ ಟೈಪ್ ಸಿಕ್ಕಿದೆ. ಅದರ ಮೇಲೆ ನಾವು ನಿನ್ನೆ ಒಂದು FIR ತಗೊಂಡಿದ್ದೀವಿ ಮರ್ಡರ್ದು. FIR ತಗೊಂಡ ನಂತರ ನಮಗೆ ಗೊತ್ತಾಯಿತು ದಟ್ ಇಲ್ಲಿ ನಾವು ಎಕ್ಸ್ಯೂಮೇಷನ್ ಮಾಡಬೇಕು. ಬಾಡಿ ಅವ್ರು ಡಿಗ್ ಮಾಡಿರಬಹುದು, ಬರಿ ಮಾಡಿರಬಹುದು. ಇವತ್ತು ಸುಮಾರು 11 ಗಂಟೆಗೆ ನಾವು ಎಕ್ಸ್ಯೂಮೇಷನ್ ಪ್ರಾಸೆಸ್ ಸ್ಟಾರ್ಟ್ ಮಾಡಿದ್ದೀವಿ. ಅಂದರೆ ಲ್ಯಾಂಡ್ ಡಿಗ್ ಮಾಡೋಕ್ಕೆ, ಎಲ್ಲಿ ನಮಗೆ ಪೂಲ್ ಆಫ್ ಬ್ಲಡ್ ಸಿಕ್ಕಿತ್ತು ಅಲ್ಲಿ ನಾವು ಲ್ಯಾಂಡ್ ಡಿಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಡಿಗ್ ಮಾಡಿದ ನಂತರ ನಮಗೆ ಇವತ್ತು ಗಗನ ಅವ್ರದ್ದು ಬಾಡಿ ಇಲ್ಲಿ ಸಿಕ್ಕಿದೆ. ಈಗ ಪೋಸ್ಟ್ ಮಾರ್ಟಮ್ ನಡೀತಾ ಇದೆ. ಎಕ್ಸಾಕ್ಟ್ ಕಾಸ್ ಆಫ್ ಡೆತ್ ಏನಿದೆ ಅದು ಪೋಸ್ಟ್ ಮಾರ್ಟಮ್ ನಂತರ ನಮಗೆ ಗೊತ್ತಾಗುತ್ತೆ. ಅದು ಬಾಡಿ ನಮಗೆ ಕ್ರೌಚಿಂಗ್ ಪೊಸಿಷನಲ್ಲಿ ಸಿಕ್ಕಿದೆ. ಅಂದರೆ ಫೇಸ್ ವಾಸ್ ಟುವರ್ಡ್ಸ್ ದ ಗ್ರೌಂಡ್. ಈಗ ಎಕ್ಸಾಕ್ಟ್ಲಿ ಏನು ಮಾಡಿದ್ದಾರೆ ಅದು ಪೋಸ್ಟ್ ಮಾರ್ಟಮ್ ಮಾಡಿದ ನಂತರನೇ ನಮಗೆ ಎಕ್ಸಾಕ್ಟ್ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ನಮ್ಮ ಪ್ರಾಥಮಿಕ ನಮಗೆ ಏನು ಪಿಕ್ಚರ್ ಸಿಕ್ಕಿದೆ ಇಲ್ಲಿ ತನಕ, ಅದರ ಬೇಸಿಸ್ ಮೇಲೆ ಅವರು ಕೊಲೆ ಮಾಡಿದ ನಂತರ ಅವರೇ ಹ್ಯಾಂಗ್ ಮಾಡಿದ್ದಾರೆ ಇಲ್ಲಿ. ಸರ್, ಹೆಚ್ಚು ಕಮ್ಮಿ ನಾನು 100 kg ಇದ್ದೀನಿ, ಸಣ್ಣ ಆಗಬೇಕು, 75 kg ಬರಬೇಕು ಅಂತ ಯೋಚನೆ ಮಾಡ್ತಿದ್ದೀರಾ? ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಸೈಡ್ ಎಫೆಕ್ಟ್ ಇಲ್ದಂಗೆ ಆರಾಮಾಗಿ 75 kg ಬರ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.